ಅದೆಲ್ಲ ಹೇಳುದು ಬೇಡ. ಅಡುಗೆ ಮಾಡುವುದಕ್ಕೂ ಬರುತ್ತದೆ, ಬೇರೆ ಕೆಲಸ ಮಾಡ್ಲಿಕ್ಕೂ ಬರುತ್ತದೆ ನಮಗೆ. ಮಾತ್ರ ಅಲ್ಲ, ಈ ಗಂಡಸರ ಕ್ಷೇತ್ರವನ್ನು ಹೆಣ್ಣು ಮಕ್ಕಳು ಹೋಗಿದಾಗ ಏನೇನಾಗ್ತದೆ ಅಂತ ಮುಂದಿನ ಲೋಕ ಭವಿಷ್ಯದಲ್ಲಿ ತಿಳಿಬೇಕು. ಅದಕ್ಕೊಂದು ಅವಕಾಶ ನನಗೆ ನೀವು ಮಾಡಿಕೊಡ್ಬೇಕು. ಆದ್ರೆ ಹೆಣ್ಣೊಬ್ಬಳೆ ಸಾಕಾಗುವುದಿಲ್ಲ, ಗಂಡಿನ ಆಧಾರ ಬೇಕು ಎನ್ನುವುದನ್ನು ನೀನು ತಿಳ್ಕೊಳ್ಬೇಕು. ನೀವು ನನ್ನ ಬಳಿಯಲ್ಲಿ ಇದ್ದೀರಲ್ಲ, ನೀವು ಆಶೀರ್ವಾದ ಮಾಡಿದ್ರೆ ಸಾಕು. ಶಸ್ತ್ರ ಶಾಸ್ತ್ರ ಎರಡನ್ನೂ ಬಲ್ಲವಳು ಈ ಭಾವಿ. ನೀನು ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೆ ಹೌದು, ಹೌದಲ್ಲ? ಆದ್ರೆ ಆದೀತು ಎನ್ನುವಂತಹ ಆತ್ಮವಿಶ್ವಾಸವನ್ನು ಹೊಂದಿದ್ಯಲ್ಲ. ಹೌದು ಪ್ರಭು. ನಾನಂತೂ ಆಶೀರ್ವಾದ ಮಾಡುವುದಿಲ್ಲ. ಯಾಕೆ ಗೊತ್ತಾ? ನಾನು ಸೋತವ ಆಶೀರ್ವಾದ ಮಾಡಿದ್ರೆ ನಿನಗೂ ಸೋಲಾದ್ರೆ ನಾನೇನು ಮಾಡುವುದು? ಹಾಗಾಗುವುದಿಲ್ಲ. ಸೋತದ್ದು ಇಡುವ ಬದಿಗೆ ನೀವು ನನ್ನ ದೇವರು, ನನ್ನ ಪತಿದೇವರು. ಗಂಡನ ಆಶೀರ್ವಾದ ಸದಾ ಹೆಣ್ಣಿಗೆ ಬೇಕು. ಮಾತ್ರವಲ್ಲ, ಸಮಯ ಸಂದರ್ಭ ಬಂದಾಗ ಗಂಡನ ಮಾನ ಪ್ರಾಣವನ್ನು ರಕ್ಷಿಸಬೇಕಾದ್ದು ಹೆಂಡತಿಯ ಧರ್ಮವೂ ಹೌದು. ನನ್ನ ಇಚ್ಛೆ ಏನುಂಟು ಹಾಗೆ ಆಗಲಿ, ಆಯ್ತಾ?